ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮಂಡಕ್ಕಿ ಅಥವಾ ಕಳ್ಳೆಪುರಿನ ಉಪಯೋಗ ಮಾಡಿ ರುಚಿಕರವಾಗಿರೋ ಅಂಥ 2 ಬೆಳಗ್ಗೆ ತಿಂಡಿಗಳ ರೆಸಿಪಿಗಳು. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ. 3 ಗ್ಲಾಸಷ್ಟು ಕಳ್ಳೆಪುರಿ ಅಥವಾ ಮಂಡಕ್ಕಿ. ಯಾವ ಕಳ್ಳೆಪುರಿ ಆದರೂ ಪರವಾಗಿಲ್ಲ. ಉಪ್ಪಿರೋ ಕಳ್ಳೆಪುರಿ ಅಥವಾ ಸಪ್ಪೆಪುರಿ, ಬೆಂಗಳೂರು ಪುರಿ ಅಂತ ಬರುತ್ತಲ್ಲ, ಅದಾದರೂ ಪರವಾಗಿಲ್ಲ. 3 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಸುಮಾರು ಒಂದು 2 ಲೀಟ್ರಷ್ಟು ನೀರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಇದನ್ನು ಸುಮಾರು ಒಂದು 5 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಿ, ನೆನೆಯಕ್ಕೆ ಬಿಡಿ. 5 ನಿಮಿಷ ಆದಮೇಲೆ ಕ್ವಾಂಟಿಟಿ ಕೂಡ ನೋಡಿ ಎಷ್ಟು ಕಡಿಮೆ ಆಗೋಗಿದೆ. ಇದನ್ನು ರುಬ್ಕೋಬೇಕು. ಕಳ್ಳೆಪುರಿ ನೆಂದ ಮೇಲೆ ತೇಲ್ತಾ ಇರುತ್ತೆ, ಮೇಲಿಂದನೇ ಹಾಗೆ ತೆಗಿಬೇಕು. ಸ್ವಲ್ಪ ನೀರು, ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ ಬೇರೆ ಬಟ್ಲೆಗೆ ಸೇರಿಸ್ಕೋತಾ ಇದ್ದೀನಿ. ಅದೇ ಗ್ಲಾಸಲ್ಲಿ, ಅಂದರೆ ಮಂಡಕ್ಕಿನ ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ, ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕ್ಯಾರೆಟ್ ತುರಿ, ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು. ಈಗ ಸ್ವಲ್ಪ ನೀರನ್ನ ಹಾಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು. ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಇಡ್ಲಿ ಹಿಟ್ಟಿಗಿಂತಲೂ ಗಟ್ಟಿಯಾಗಿರಲಿ. ಇಷ್ಟ ಇದ್ರೆ ಇದ್ರ ಜೊತೆಗೆ ನೀರಿಗೆ ಬದಲಾಗಿ ಗಟ್ಟಿಯಾಗಿರೋ ಮೊಸರು ಕೂಡ ಉಪಯೋಗ ಮಾಡ್ಬೋದು. ಹುಳಿ ಬಂದಿರೋ ಮೊಸರನ್ನು ಕೂಡ ಉಪಯೋಗ ಮಾಡ್ಬೋದು. ಇದನ್ನು ಸುಮಾರು ಒಂದು 5 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣ. ರವೆ ಎಲ್ಲ ಪದಾರ್ಥಗಳು ಕರೆಕ್ಟಾಗಿ ಸೆಟ್ ಆಗಲಿ. 5 ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿ ಜಾಸ್ತಿ ಇದೆ, 1-2 ರಿಂದ 3 ಚಮಚದಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಈಗ ಹಿಟ್ಟು ರೆಡಿಯಾಗಿದೆ. ಇಂಚನ್ನ ಮೊದಲೇ ಕಾಯಕ್ಕಿಟ್ಕೊಂಡಿದ್ದೆ. ಇದನ್ನು ಮತ್ತಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂತರ ಮಾಡ್ಕೋಬೇಕನ್ನಂಗಿದ್ರೆ ಇದಕ್ಕೆ ಈನೋ ಪೌಡರ್ 1 ಸ್ಯಾಶೆ ಬರುತ್ತಲ್ಲ, ₹6, ಅದನ್ನು ಫುಲ್ ಸೇರಿಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಅಡುಗೆ ಸೋಡಾ ಮನೇಲಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಸ್ವಲ್ಪ ಎಣ್ಣೆ. ಈ ರೆಸಿಪಿಯಲ್ಲಿ ಈನೋ ಪೌಡರ್, ಮೊಸರು, ಅಡುಗೆ ಸೋಡಾ ನಿಮ್ಗಿಷ್ಟ ಇದ್ರೆ ಉಪಯೋಗ ಮಾಡಿ. ಇಲ್ಲಾಂದರೆ ಅದೇ ರೀತಿಯಾಗಿ ಮಾಡ್ಕೋಬೋದು. ಮುಚ್ಚಿಡಬೇಕು. ದಪ್ಪ ಮಾಡ್ಕೊಂಡಿದ್ದೀನಲ್ಲ, ಒಂದು ಕಡೆ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ಮುಚ್ಚಿಡಬೇಕು. ಇದೇ ಹಿಟ್ಟಲ್ಲಿ ಪೊಡಿ ಕೂಡ ಮಾಡ್ಕೋಬೋದು. ಒಂದು ಕಡೆ ಚೆನ್ನಾಗಿ ಕೆಂಪಾಗಿ ಬೆಂದ ಮೇಲೆ ತಿರುವಾಕೋತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗಿದಾಗಿದೆ. ಚಟ್ನಿ ಪುಡಿ ಅಥವಾ ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಈಗಿದಾಗಿದೆ. 2ನೇ ರೆಸಿಪಿ ಮೃದುವಾದ ಕಳ್ಳೆಪುರಿ ಇಡ್ಲಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ತಗೊಂಡಿದ್ದೀನಿ. 2 ಬಟ್ಲಷ್ಟು ಕಳ್ಳೆಪುರಿ. ದೊಡ್ಡ ಬಟ್ಲು ಇದೆ ಇದು, ಚಿಕ್ಕ ಬಟ್ಲಲ್ಲ. ಇದು ಬೆಂಗಳೂರು ಪುರಿ ಅಥವಾ ಸಪ್ಪೆ ಪುರಿ ಅಂತ ಸಿಗುತ್ತಲ್ಲ, ಅದು ಅನ್ಸಾಲ್ಟೆಡ್ ಕಳ್ಳೆಪುರಿ, ಉಪ್ಪು ಇಲ್ಲದೆ ಇರೋದು. ನೀರನ್ನ ಸೇರಿಸ್ಕೊಂಡು ಕಳ್ಳೆಪುರಿನ ಚೆನ್ನಾಗಿ ತೊಳಿಬೇಕು. ಕಳ್ಳೆಪುರಿಯಲ್ಲಿ ಮಣ್ಣಿರುತ್ತೆ, ಅದಕ್ಕೋಸ್ಕರ ಕಡಿಮೆ ಅಂದರೆ 1-2 ಸಲ ಆದ್ರೂ ಚೆನ್ನಾಗಿ ತೊಳಿಬೇಕು. ಕಳ್ಳೆಪುರಿನ ತೊಳೆದಿದ್ದಾಗಿದೆ. ನೀರನ್ನ ಸಂಪೂರ್ಣವಾಗಿ ಹಿಂಡಿ ತೆಗೆದ್ಬಿಡ್ಬೇಕು. ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿಯಾಗಿ ಕಳ್ಳೆಪುರಿನ ನೀರಿಂದ ತೆಗೆದಿದ್ದಾಗಿದೆ. ಇದಕ್ಕೆ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ, ಅರ್ಧ ಬಾಟ್ಲಷ್ಟು. ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಬಟ್ಲು ಅಥವಾ ಒಂದೇ ಕಪ್ನ ಉಪಯೋಗ ಮಾಡಿ ಸುಲಭ ಆಗುತ್ತೆ. 2 ಬಟ್ಲಷ್ಟು ಕಳ್ಳೆಪುರಿ, ಅರ್ಧ ಬಟ್ಲಷ್ಟು ಹುಳಿ ಮೊಸರು. ಹುಳಿ ಬಂದಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಮೊಸರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ತಟ್ಟೆನ ಮುಚ್ಚಿಟ್ಟು ಸುಮಾರು ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು, ರೆಸ್ಟ್ ಮಾಡಕ್ಕೆ ಬಿಡಬೇಕು. ಕಳ್ಳೆಪುರಿ ಮೆತ್ತಗಾಗಬೇಕು. 10 ನಿಮಿಷ ಆದಮೇಲೆ ಕಳ್ಳೆಪುರಿ ಚೆನ್ನಾಗಿ ನೆಂದಿದೆ, ಮೆತ್ತಗಾಗಿದೆ. ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೋತಾ ಇದ್ದೀನಿ. ಇದು ಉಪ್ಪಿಟ್ಟು ರವೆ 3/4 ಬಟ್ಲಷ್ಟು, 2 ಬಟ್ಲು ಕಳ್ಳೆಪುರಿ, ಅರ್ಧ ಬಟ್ಲಷ್ಟು ಹುಳಿ ಮೊಸರು, 3/4 ಬಟ್ಲಷ್ಟು ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆನ ಕೂಡ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇಡ್ಲಿ ಹಿಟ್ಟದಲ್ಲಿ ಕಲಸ್ಕೋಬೇಕು. ತುಂಬನೇ ಜಾಸ್ತಿ ತೆಳುವಾಗೂ ಕಲಸ್ಕೊಳಕ್ಕೆ ಹೋಗಬೇಡಿ, ಅಥವಾ ತುಂಬನೇ ಜಾಸ್ತಿ ಗಟ್ಟಿ ಕೂಡ ಬೇಡ. ಸ್ವಲ್ಪ ನೀರನ್ನ ಹಾಕೊಳ್ತಾ ಕಲಸ್ಕೋಬೇಕು. ಎಲ್ಲ ನೀರನ್ನ ಒಟ್ಟಿಗೆನೆ ಹಾಕೊಳಕ್ಕೆ ಹೋಗಬೇಡಿ, ಹದ ಕೆಟ್ಟೋಗುತ್ತೆ. ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಮತ್ತೊಮ್ಮೆ ಸುಮಾರು ಒಂದು 5 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು. ರವೆ ಕೂಡ ಕರೆಕ್ಟಾಗಿ ಸೆಟ್ ಆಗಬೇಕು. ರವೆ ನೆನೆಯೋಷ್ಟರಲ್ಲಿ ಮತ್ತೊಂದು ಸ್ಟೆಪ್ ಇದೆ. ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು. ಕಡಲೆಬೇಳೆ ಕೆಂಪಾಗಲಿ. ಕಡಲೆಬೇಳೆ ಕೆಂಪಾದ ಮೇಲೆ
ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿ, ಕಡಲೆಬೇಳೆ ಜೊತೆಗೇನೆ ಗೋಡಂಬಿನ ಹಾಕೊಂಡ್ರೆ ತುಂಬಾನೇ ಜಾಸ್ತಿ ಕಪ್ಪಾದಂಗಾಗೋಗುತ್ತೆ. ಅದಕ್ಕೋಸ್ಕರವಾಗಿ ಕಡಲೆಬೇಳೆನ ಚೆನ್ನಾಗಿ ಸ್ವಲ್ಪ ಕೆಂಪಾದ್ಮೇಲೆ ಗೋಡಂಬಿನ ಹಾಕೋಬೇಕು. ಗೋಡಂಬಿ ಕೂಡ ಸ್ವಲ್ಪ ಕೆಂಪಾಗಲಿ. ಗೋಡಂಬಿ ಕೆಂಪಾದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಇಷ್ಟ ಇದ್ರೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿನ ಕೂಡ ಸೇರಿಸ್ಕೋಬೋದು. ರವೆ ಕೂಡ ಸುಮಾರು ಒಂದು 5 ನಿಮಿಷ ಚೆನ್ನಾಗಿ ನೆಂದಿದ್ದಾಗಿದೆ, ಕರೆಕ್ಟಾಗಿ ಸೆಟ್ ಆಗಿದೆ. ಎಲ್ಲದಕ್ಕೂ ಮೊದಲು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ನೋಡಿ. ಕನ್ಸಿಸ್ಟೆನ್ಸಿ ಏನಾದರೂ ಜಾಸ್ತಿ ಗಟ್ಟಿ ಇದ್ರೆ ನೀರನ್ನ ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಅಥವಾ ಅಳತೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗೋಗಿ ಹಿಟ್ಟೇನಾದರೂ ತೆಳುವಾಗೋದ್ರೆ ಮತ್ತೊಮ್ಮೆ ಸ್ವಲ್ಪ ರವೆನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದು, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಲಿಸ್ಕೋಬೇಕು. ಕೊನೆಯಲ್ಲಿ ಸ್ವಲ್ಪ ಈನೋ ಪೌಡರ್. ಇದು ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಹಾಕೊಳ್ಳೋಕೆ ಹೋಗ್ಬೇಡಿ, ಹಾಗೆ ಮಾಡಿ. ಈನೋ ಪೌಡರ್ ಮನೇಲಿಲ್ಲ ಅಂದ್ರೆ ಅಡಿಗೆ ಸೋಡಾನ್ ಕೂಡ ಸೇರಿಸ್ಕೋಬಹುದು. ಈನೋ ಪೌಡರ್ ಆಗಲಿ ಅಡಿಗೆ ಸೋಡಾ ಆಗಲಿ ಹಾಕೊಳ್ಳಿಲ್ಲ ಅಂದ್ರೆ ಇಡ್ಲಿ ಉಬ್ಬೋದಿಲ್ಲ, ಚೆನ್ನಾಗಿ ಬರಲ್ಲ. ಆದರೆ ಹಾಕ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ನಿಮ್ಗೆ ಯಾವುದೇ ರೀತಿ ಸರಿ ಅನ್ಸುತ್ತಲ್ಲ ಹಾಗೆ ಮಾಡಿ. ಈನೋ ಪೌಡರ್ನ ಹಾಕೊಂಡ್ಮೇಲೆ ಅದ್ರ ಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸವರ್ಕೊಂಡು ಸ್ವಲ್ಪ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿಟ್ಕೊಂಡಿದ್ದೀನಿ. ಸ್ಟೀಮ್ ಮಾಡ್ಕೋಬೇಕು 10 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ಇನ್ಸ್ಟೆಂಟ್ ಮಸಾಲ ಇಡ್ಲಿ ರೆಡಿಯಾಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಸುಮಾರು ಒಂದು 5 ನಿಮಿಷ ಹಾಗೆ ಬಿಡಿ, ಇಡ್ಲಿ ಕರೆಕ್ಟಾಗಿ ಸೆಟ್ ಆಗಲಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಮಾಡೋದು ಕೂಡ ತುಂಬಾ ಸುಲಭ. ಕಾಯಿ ಚಟ್ನಿ ಜೊತೆಗೆ ಪರ್ಫೆಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.